ಸೋಷಿಯಲ್ ಮೀಡಿಯಾದಲ್ಲಿ ದಿನಕ್ಕೊಂದು ವಿಡಿಯೋಗಳು ವೈರಲ್ ಆಗುತ್ತದೆ. ಕೆಲವರು ವೈರಲ್ ಆಗಬೇಕು, ಹೆಚ್ಚು ವೇವ್ಸ್ ಬರಬೇಕು ಅಂತ ಮನಸ್ಸಿಗೆ ಬಂದಂತೆ ಏನೇನೋ ಮಾಡಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡುವುದು ಇದೆ. ಸೋಷಿಯಲ್ ಮೀಡಿಯಾ ಈಗ ಮೊದಲಿನಂತಿಲ್ಲ. ಅದರಲ್ಲೂ ರೀಲ್ಸ್ ಜಮಾನ ಬಂದ ಮೇಲೆ ರೀಲ್ಸ್ಗಾಗಿ ಜನ ತರಲೆ ವಿಡಿಯೋಗಳನ್ನ ಮಾಡೋದು ಜಾಸ್ತಿ ಆಗಿದೆ. ಅದೇ ರೀತಿ ಯುವತಿಯೊಬ್ಬಳ ಹುಚ್ಚಾಟದ ವಿಡಿಯೋ ಮಾಡಲು ಹೋಗಿದ್ದು ಅವರ ತಾಯಿ ಕಪಾಳಕ್ಕೆ ಬಾರಿಸಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ತಾಯಿಯ ನಿರ್ಧಾರಕ್ಕೆ ಹಲವರು ಮೆಚ್ಚುಗೆನ ಸೂಚಿಸಿದ್ದಾರೆ. ಒಳ್ಳೆಯದು, ಈ ರೀತಿ ಮಾಡಿದ್ರೆ ಈ ಯುವತಿಯರು ಬುದ್ಧಿ ಕಲಿಯುತ್ತಾರೆ. ಯಾವುದೋ ಅನಾಹುತ ಸಂಭವಿಸುವುದಕ್ಕೂ ಮುಂಚೆ ಈ ರೀತಿ ಮಾಡಿದ್ದು ಒಳ್ಳೆಯದು ಅಂತಲೇ ಹೇಳ್ತಿದ್ದಾರೆ. ಇಷ್ಟಕ್ಕೂ ಆ ತಾಯಿ ಯುವತಿಯ ಕಪಾಳಕ್ಕೆ ಬಾರಿಸಿದ್ದು ಯಾಕೆ, ಏನಿದು ವೈರಲ್ ಅವಾಂತರ ಅಂತ ಇಲ್ಲಿದೆ ನೋಡಿ. ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿರುವ ಈ ವಿಡಿಯೋ ವೈರಲ್ ಆಗ್ತಾ ಇದೆ. ಟ್ರೈನ್ನಲ್ಲಿ ಹೋಗುವಾಗ ಯುವತಿ ರೀಲ್ಸ್ ಹುಚ್ಚಾಟವನ್ನ ಪ್ರದರ್ಶಿಸಿದ್ದಾಳೆ. ಟ್ರೈನ್ನ ಬಾಗಿಲು ಬಳಿ ನಿಂತು ಯಾವುದೋ ಹಾಡಿಗೆ ರೀಲ್ಸ್ ಮಾಡೋದಕ್ಕೆ ಶುರು ಮಾಡಿದ್ದಾಳೆ. ಇನ್ನೇನು ಈ ರೀಲ್ಸ್ ಮಾಡುತ್ತಲೇ ಟ್ರೈನ್ನಿಂದ ಬಿದ್ದು ಹೋಗುತ್ತಾಳೆ ಎನ್ನುವ ಹಂತದಲ್ಲಿ 21 ವರ್ಷದ ವಯಸ್ಸಿನ ಯುವತಿಯ ತಾಯಿ ಓಡಿ ಬಂದು ಯುವತಿಯ ಕಪಾಳಕ್ಕೆ ಬಾರಿಸೋದು ವಿಡಿಯೋದಲ್ಲಿದೆ. ಇದನ್ನ ನೋಡಿರುವ ನೆಟ್ಟಿಗರು ನಿಜವಾದ ವೈರಲ್ ವಿಡಿಯೋ ಅಂದ್ರೆ ಇದು. ಈಗಿನ ಕಾಲದಲ್ಲಿ ರೀಲ್ಸ್ ಹುಚ್ಚಿಗೆ ಬಿದ್ದವರಿಗೆ ಇದೇ ರೀತಿ ಬುದ್ಧಿ ಕಲಿಸಬೇಕು ಅಂತಿದ್ದಾರೆ. ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ವೈರಲ್ ಆಗ್ತಾ ಇದ್ದು ಯುವತಿ ಮಾಡಿರುವ ವಿಡಿಯೋಗಿಂತಲೂ ಅವರ ತಾಯಿ ಬಾರಿಸಿ ಬುದ್ಧಿ ಹೇಳಿರೋದು ಸರಿಯಾಗಿದೆ. ಈ ರೀತಿ ಹುಚ್ಚಾಟ ಮಾಡುವವರಿಗೆ ಇದೇ ರೀತಿ ಬುದ್ಧಿ ಕಲಿಸಬೇಕು ಅಂತ ಅಭಿಪ್ರಾಯಪಟ್ಟಿದ್ದಾರೆ. ರೀಲ್ಸ್ ಮಾಡುತ್ತಿದ್ದ ಯುವತಿಯನ್ನ ಹಿಂದಕ್ಕೆ ಎಳೆದುಕೊಂಡು ಕೆನ್ನೆಗೆ ತಲೆಗೆ ತಾಯಿ ಬಾರಿಸಿದ್ದು, ಈ ರೀತಿ ಹುಚ್ಚಾಟ ಮಾಡ್ತೀಯಾ ಅಂತ ಕೇಳಿದ್ದಾರೆ. ಆ ಯುವತಿ ರೀಲ್ಸ್ ಮಾಡ್ತಾ ಇದ್ರೆ ಇಷ್ಟೊಂದು ವೇವ್ಸ್ ಸಿಗ್ತಾ ಇತ್ತೋ ಇಲ್ವೋ, ಆ ತಾಯಿ ಸರಿಯಾಗಿ ಬಾರಿಸಿರೋದನ್ನ ಹಲವು ಪೋಷಕರು ಸಹ ಮೆಚ್ಚಿಕೊಂಡಿದ್ದಾರೆ. ಇವರಿಗೆಲ್ಲ ಇದೇ ಸರಿಯಾದ ಬುದ್ಧಿ ಅಂತ ಹೇಳಿದ್ದಾರೆ. ಇನ್ನ ಈ ವಿಡಿಯೋ ಬರೋಬ್ಬರಿ 1 ಮಿಲಿಯನ್ ರೀಚ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈಗಲೂ ಈ ವಿಡಿಯೋ ಸಿಕ್ಕಾಬಟ್ಟೆ ವೈರಲ್ ಆಗಿದ್ದು ಸಾವಿರಾರು ಜನ ಈ ವಿಡಿಯೋಗೆ ಕಾಮೆಂಟ್ ಮಾಡಿದ್ದಾರೆ. ಅಲ್ಲದೆ 25,000ಕ್ಕೂ ಹೆಚ್ಚು ಜನ ಈ ವಿಡಿಯೋವನ್ನ ಶೇರ್ ಮಾಡಿದ್ದಾರೆ.